ವೆಲ್ಕಮ್ ಟು ಮೈ ಲೈಫ್ ಬ್ಲಾಗ್. ಬೆಳಗ್ಗೆ ಎದ್ದ ಕೂಡಲೇ ಆಂಜನೇಯನ ದರ್ಶನ ಆಯಿತು. ಹಾಗೆ ಸ್ವಲ್ಪ ವ್ಯಾಯಾಮ ಮಾಡಿದೆ. ಇವತ್ತು ನಾನು ನಿಮಗೆ ತೋರಿಸ್ತಾನು ನಮ್ಮ ಮಿನಿ ಗಾರ್ಡನ್. ಈಗ ಇಲ್ಲಿ ನೋಡೋದ್ರಲ್ಲ ಈ ದಾಸವಾಳ ಗಿಡ ಒಂದು 16 ವರ್ಷ ಆಗಿರ್ಬೋದು ಹಚ್ಚಿ. ಈ ದಾಸವಾಳ ಗಿಡದಾಗಿನ ಹೂವು ನಂಗೆ ಭಾಳ ಇಷ್ಟ ಆಗ್ತಾವೆ. ಕಲರ್ ಮಸ್ತ್ ಆಗ್ತಾವೆ. ಆಮೇಲೆ ಇದು ಗುಲಾಬಿ ಗಿಡ, ಆದರೆ ಇದ್ರೊಳಗೆ ಬಿಳಿ ಹೂವು ಆಗ್ತಾವೆ. ನಾ ಕೆಂಪು ಗಿಡ ಅಂತಂದು ಹಚ್ಚಾವ ಅದನ್ನು. ಆಮೇಲೆ ಇದು ನೋಡೋದ್ರಲ್ಲ ಈ ಗಿಡ ಮಿನಿಮಮ್ ಅಂದರೂ ಒಂದು 16-17 ವರ್ಷ ಆಯ್ತು ನಾವು ಹಚ್ಚಿದ್ದ. ಇಷ್ಟಿದ್ದಾಗ ಇಷ್ಟು ದೊಡ್ಡದಾಗೈತಿ. ಆಮೇಲೆ ಈ ಗಿಡ ಮೊನ್ನೆ ನಮ್ಮ ದೊಡ್ಡಮ್ಮ ತಂದು ಕೊಟ್ಟರು. ಈಗ ಅದು ಹೂವಾಗೈತಿ ಮಸ್ತ್. ಮತ್ತು ಇದು ತುಳಸಿ ಗಿಡ ಮನೆ ಮುಂದೆ ಹಚ್ಚೋಕ್ಕೂ ಜಾಗ ಇಲ್ಲ, ಅದಕ್ಕೆ ಹಿಂದೆ ಹಚ್ಚಿದೆವು. ಆಮೇಲೆ ಈ ಗಿಡದ ಹೆಸರು ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಅದನ್ನು ಕೆಮ್ಮಿದ್ದಾಗ ತಿಂದ್ರೆ ಕೆಮ್ಮು ಕಮ್ಮಿ ಆಕೈತಿ. ಒಂಥರ ಅಜ್ವಾನ್ ಗತೆ ಟೇಸ್ಟ್ ಬರ್ತೈತಿ. ಇದು ನಮ್ಮ ಮಿನಿ ಗಾರ್ಡನ್. ಬೆಳಿಗ್ಗೆ ನಾಷ್ಟ ಮಾಡೋದ ಅಂತ ಬಂತು. ಫಸ್ಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಂಚೋದ್ನ ಫಸ್ಟ್ ನನಗೆ ಕೊಡೋದು. ಉಳ್ಳಾಗಡ್ಡಿ ಹಂಚೋದು ಬಂತ ಅನ್ನಂಗೆ ನೀರು ಬರ್ತಾವಂತ, ನಮ್ಗೆ ಬರೋಲ್ಲ. ಎಷ್ಟು ಅಂತಾರೆ ನಮಗೂ ಕನ್ನಂಗೆ ನೀರು ಬರೋಲ್ಲ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೆಂಚ್ಕೊಡೋ ಜವಾಬ್ದಾರಿ ನಮ್ಮದು. ಒಗ್ಗರಣೆ ಹೇಗೆ ಕೊಡೋ ಜವಾಬ್ದಾರಿ ಈಗಿದೆ. ಏನು ಹಾಕ್ತಾಳಕ್ಕೆ ಉಪ್ಪಿಲ್ಲ, ಖಾರ ಇರಲ್ಲ, ತಿನ್ನೋದು. ಹೆಂಚ್ಕೊಡೋದು ನಾವು, ಮತ್ತು ಒಗ್ಗರಣೆ ಹಾಕಬೇಕು ನಾವು. ಇರೋದೇಟು ಹೈಟ್ ಐತೆ. ನಮ್ಮ ಪರ್ಸನ್ ಕಟ್ಟಿ ಪುಡಿ ಹಾಕ್ತಾರೆ, ಇದನ್ನು ಹಾಕ್ತಾರೆ, ನಾವು ಮಾಡ್ಕೊಡೋದು ಮತ್ತೆ. ನಾಷ್ಟ ಆಯಿತು, ರೆಡಿ ಆಯಿತು. ನಾಷ್ಟ ಮಾಡಿಕೊಂಡು ಪೂಜೆ ಮಾಡಿದೆ. ನಮಗೆ ದೇವ್ರ ಪೂಜಾಗೆ ಡೈಲಿ ಎರ್ಸಾಕಟ್ಟು ದಾಸವಾಳ ಗಿಡ 1-2 ಆಗ್ತಾವೆ, ಗುಲಾಬಿ ಹೂ 1 ಆಗ್ತಾವೆ. ಅಟ್ಟಕ್ಕೆ ಮಸ್ತ್ ನನಗೆ ಮಿನಿ ಗಾರ್ಡನ್ ಮಸ್ತ್ ಹೆಲ್ಪ್ ಆಗೈತಿ. ಚೆನ್ನಾಗಿದಲ್ಲ. ಮಧ್ಯಾಹ್ನ ಊಟದ ಇಲ್ಲಿ ಸಾರು ರೆಡಿ ಆಗತ್ತೆ. ಏನು ಇಟ್ಟಾಳ ಏನಿದೆ ಸಬ್ಬಸ್ಗೆ ಪಲ್ಯ ಹೆಂಗೆ ಇಟ್ಟಾಳ ನೋಡಿ. ಏನು ತಕ್ಕವಾತೆ ಪ್ರಶ್ನೆ. ಇಲ್ಲಿ ಸಿಂಕ್ ಇರಾಕಿಲ್ಲ. ಸಿಂಕ್ ಕುಡಿಸಿದವು 2 ದಿವಸದಿಂದ. ಒಟ್ಟು ಅದನ್ನು ಚಾಲು ಮಾಡೋದೈತಿ, ತೊಳೆದೈತಿ, ಚಾಲು ಮಾಡೋದೈತಿ, ಅಲ್ಲೇ ತೊಳ್ಕೋದೈತಿ. ಬರೇ ಹೊರಗೆ ಹೋಗೋದು ಹಾಕೈತಿ. ಕೈ ತಗೋಕಂತ ಸಿಂಕ್ ಕುಂಡಿಸ್ರೆ ಒಂದು ಮೆಣ್ಸಿನ್ಕಾಯಿ ತೊಳ್ಯಾಕು ಪಟ್ಟ ಅಲ್ಲೇ ಓಡಿ ಹೋಗೋದ, ಕೊತ್ತಂಬರಿ ತೊಳ್ಯಾಕು ಅಲ್ಲೇ ಹೋಗೋದ, 10 ಸಲ ಕೈ ತಕ್ಕೋದ.
ಆಮೇಲೆ ನನ್ನ ಹೆಂಡತಿ ಮಸ್ತ್ ಕುಂತ ನಮ್ಮ ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಕತ್ತಳು. ನಮಗಟ್ಟು ಜೋಳದ ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬ್ದಂಗೆ ಆಕೈತೆ ನೋಡಪ್ಪ. ಅಂತೂ ಎಂತೂ ಮಸ್ತ್ ಜೋಳದ ರೊಟ್ಟಿ ಊಟ ರೆಡಿ ಆಯ್ತು. ಹಂಗೆ ಊಟ ಮಾಡ್ಕೊಂಡು ಹೆಂಗೆ ಕುಂತಿದ್ವಿ, ಟಿ ವಿಯಲ್ಲಿ ನಮ್ಮ ಶಿವಣ್ಣ ಅವ್ರು ಬಂದರು.